ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಿಕನ್ ಲಿವರ್‌ನ ಯಾವ ಥರ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಮನೆಯಲ್ಲೇ ಇರೋನ ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಂದರೆ ತಿನ್ನದೇ ಇರೋರು ಕೂಡ ತಿಂತಾರೆ. ಯಾಕಂದರೆ ನಾನು ತಿಂತಾ ಇರಲಿಲ್ಲ. ಲಾಸ್ಟ್ ಏಪ್ರಿಲಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗಂತೂ ನಾನ್ ವೆಜ್ ಮಾಡಿದ್ರೆ ಲಿವರ್ ಮಾಡಿಲ್ವಾ, ಲಿವರ್ ಮಾಡಲ್ವಾ ಅಂತ ಕೇಳ್ತಿರ್ತೀನಿ. ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಮಾಮೂಲಿ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದು. ಇದಕ್ಕೇನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕರಿ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಅಂತ ಏನಂತೀವಿ ಅದು. ಒಂದೊಂದು ಕಡೆ ಒಂದೊಂದು ಥರ ಕರಿತೀವಿ. ಕಾಳು ಮೆಣಸು ಅಂತ ಕರೀತಾರೆ, ಕರಿ ಮೆಣಸು ಅಂತ ಕರಿತೀವಿ ನಮ್ಮ ಕಡೆ ನಾವು ಜಾಸ್ತಿ. ಈರುಳ್ಳಿ ನೀಟಾಗಿ ಬೇಯಬೇಕು. ನೀಟಾಗಿ ಬೆಂದಾದ ತಕ್ಷಣ ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನಮ್ಮನೇಲಿ ಚಿಕ್ಕ ಮಕ್ಕಳು ಮೊದಲೆಲ್ಲ ತಿಂತಾ ಇರಲಿಲ್ಲ. ಚಿಕ್ಕ ಮಕ್ಳು ಯಾಕೆ ನಾನೇ ತಿಂತಾ ಇರಲಿಲ್ಲ. ನಮ್ಮ ಲಿಯನ್ ಮಾತ್ರ ಇಷ್ಟಪಟ್ಟು ತಿಂತಿದ್ದ ಅಷ್ಟೇ. ನಾನು ಏನೋ ಹಂಗೆ ಹಿಂಗೆ ಅಂದ್ಕೊಂಡು ತಿಂತಾನೆ ಇರಲಿಲ್ಲ. ಯಾಕಂದರೆ ನಂಗೆ ಇದೊಂದು 2 ಪೀಸ್ ತಿಂದರೆ ಸಾಕು, ಮತ್ತು ನಾನ್ ವೆಜ್ಜೇ ಬೇಡ ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ತಿನ್ನೋಕ್ಕೆ ಹೋಗ್ತಿರ್ಲಿಲ್ಲ. ಅಮ್ಮ ಈ ಥರ ಸಪ್ರೇಟ್ ಮಾಡಿಕೊಡ್ತೀನಿ ಅಂತಂದರು. ಏನೋ ಸೇರ್ತಾನೆ ಇರಲಿಲ್ಲ. ಅದಾದಮೇಲೆ ಬ್ಲಡ್ ಬರಬೇಕು ಅಂತ ಡೆಲಿವರಿ ಆದಮೇಲೆ ಅವರು ಲಿವರ್ ತಿನ್ನಬೇಕು, ತಿನ್ನಲೇಬೇಕು ಅಂತ ಹೇಳಿದಾಗ ಸರಿ ಅಂತ ಟ್ರೈ ಮಾಡಿದ್ದು. ಈಗ ನೋಡಿ ಟೊಮೆಟೊ ಬೆಂದಾದಮೇಲೆ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕು. ಅದೂ ಹಸಿ ಸ್ಮೆಲ್ಲೆಲ್ಲ ಹೋಗೋ ಹಾಗೆ ಬೇಯಿಸ್ಕೊಂಡು, ಅದಾದಮೇಲೆ ನಾವು ಚಿಕನ್ ಲಿವರ್‌ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಏನು ಗೊತ್ತಾ, ಇದು ಆಗಲೇ ಹೇಳ್ತಿದ್ದಂಗೆ ಬ್ಲಡ್ ಏನಾದರೂ ಲಾಸ್ ಆಗಿದೆ ಅಥವಾ ಬ್ಲಡ್ಡೇ ಇಲ್ಲ ಅನ್ನೋರು ಈ ಲಿವರ್‌ನ ನಾವು ವಾರಕ್ಕೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ತಿನ್ನೋದ್ರಿಂದ ಬ್ಲಡ್ ರಿಕವರಿ ಬೇಗ ಆಗುತ್ತೆ. ಮತ್ತು ಹೇಳ್ತಿರ್ತಾರೆ ಡಾಕ್ಟರ್ಸು, ಏನು ವೈಟ್ ಮಾಂಸ ಅಂದರೆ ಚಿಕನ್ನು ಅಥವಾ ಫಿಶ್‌ನ ಪ್ರಿಫರ್ ಮಾಡಿ, ಮಟನ್ ತಿನ್ನಬೇಡಿ ಅಂತ. ಅದು ನಿಜನೇ. ಹೆಲ್ತ್ ವೈಸ್ ನೋಡಿದರೂ ಒಳ್ಳೆಯದು. ಮತ್ತು ನಮಗೆ ಬ್ಲಡ್ ಕೂಡ ಬೇರೆ ಏನೇನೋ ಫುಡ್ ವೆಜಿಟೇರಿಯನ್ಸ್ ಆದರೆ ಕಾಳು ಅದು ತಿನ್ನಲೇಬೇಕು, ಆಪ್ಷನ್ ಇರಲ್ಲ. ಬಟ್ ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಆದರೆ ಇದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನಾನ್ ವೆಜ್ ತಿನ್ನೋರ್ಗೆ ಹೆಂಗೂ ನಾನ್ ವೆಜ್ ಇದ್ದೇ ಇರೋಕ್ಕಾಗಲ್ಲ ಅಂತ ಅನ್ನಿಸ್ತಿರುತ್ತೆ. ಅಂಥವರು ಲಿವರ್‌ನ ಈ ಥರ ಮಾಡಿಕೊಂಡು ಟೇಸ್ಟಿಯಾಗಿ ತಿನ್ನೋದ್ರಿಂದ ನಿಜವಾಗ್ಲೂ ಸೈಡ್ಸ್‌ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅಂದರೆ 1 ಸ್ಪೂನ್ ಆ ಥರ ಹಾಕಿದ್ರೆ ಸಾಕು ಇಷ್ಟಕ್ಕೆ. ನಾನು ಇದನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಬಿಟ್ಟು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ. ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಟೈಮ್ ಆದಮೇಲೆ ಹಾಕೋದ್ರಿಂದ ಮಿಸ್ ಆಗುತ್ತೆ. ಹೇಳೋದೇನಾದರೂ ಮಿಸ್ ಆದರೂ ಇಲ್ಲಿ ವಿಡಿಯೋನಲ್ಲೂ ಇರುತ್ತೆ. ಅದಕ್ಕೆ ಅರಿಶಿನ ಪುಡಿ ನಾವು ವಾಶ್ ಮಾಡೋಕ್ಕೂ ಹಾಕೋತೀವಿ. ಮತ್ತು ಇಲ್ಲಿ ಸ್ಮೆಲ್ ಬರದೇ ಇರಲಿ, ನಾನ್ ವೆಜ್ ಒಂಥರ ಕೌಸ್ ಸ್ಮೆಲ್ಲು ಅಂತೀವಲ್ಲ ಅದು ಬರದೇ ಇರಲಿ ಅಂತೇಳ್ಬಿಟ್ಟು ಅರಿಶಿನ ಪುಡಿ ಇವಾಗೂ ಹಾಕೋತೀವಿ. ಅದಾದಮೇಲೆ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಅಂತ ಹೇಳಿದ್ನಲ್ಲ ಅದು. ಖಾರಕ್ಕೆ ಅಂತ ಮೆಣಸಿನ್ಕಾಯಿ ಪುಡಿನ ಹಾಕ್ಕೋತೀವಿ. ಇನ್ನು ಮೆಣಸು ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ನಾವು ಇದಕ್ಕೆ ಯೂಸ್ ಮಾಡೋದೇ ಕಾಳು ಮೆಣಸಿನ ಪುಡಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಾಡಿಕೊಂಡು ಮನೆಯಲ್ಲೇ ತಿಂದು ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಇದನ್ನು ಕುಕ್ಕರಲ್ಲಾದರೂ ಹಾಕಿ ಬೇಯಿಸ್ಬೋದು. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಬಾಣಲಿನಲ್ಲಿ ಬೇಯಿಸೋದ್ರಿಂದ. ನಾವು ಒಂದೊಂದು ಸರಿ ಕುಕ್ಕರಲ್ಲಿ ಹಾಕಿನೇ ಬೇಯಿಸ್ತೀವಿ. ಬಟ್ ಬಾಣಲಿನಲ್ಲಿ ಮಾಡಿದ್ರೆ ಈ ಥರ ಟೇಸ್ಟ್ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇದು ಚಕ್ಕೆ ಲವಂಗ ಪುಡಿ. ಸ್ವಲ್ಪ ಬೆಂದು ಎಲ್ಲ ಆದಮೇಲೆ ಚಕ್ಕೆ ಲವಂಗ ಪುಡಿನ ಹಾಕೊಳ್ಳೋ ಅಂಥದ್ದು. ಸೊ ನನಗೆ ಇದೇ ಥರ ಮಾಡಿದ್ರೆ ಇಷ್ಟ ಅಂತ ಅಮ್ಮಂಗೆ ಹೇಳೋದಕ್ಕೆ ಬಾಣಲಿನಲ್ಲೇ ಮಾಡ್ತಾರೆ. ಮತ್ತು ಹೇಳಿದ್ನಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿ ಮೆಣಸಿನ ಪುಡಿ, ಅಂದರೆ ಕಾಳು ಮೆಣಸಿನ ಪುಡಿ ಮತ್ತೆ ಹಾಕ್ಕೋಬೇಕು. ಬೇಯಕ್ಕೆ ಮುಂಚೆ ಹಾಕ್ಬೇಕಾದ್ರೂ ಹಾಕ್ತೀವಿ. ಅದಾದಮೇಲೆ ಚಕ್ಕೆ ಲವಂಗ ಪುಡಿ ಹಾಕ್ಬೇಕಾದ್ರೂ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನೋಡಿ ಇಷ್ಟೇ ಸಿಂಪಲ್ಲು. ಇದಕ್ಕಿನ್ನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಬೆರೆಸಿ ತಿಂದರೆ ಮುಗೀತು. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಆ ಗೊಜ್ಜು ಗೊಜ್ಜು ಥರ ಇದೆಯಲ್ಲ ಅದು ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಅದು ಕೂಡ ಡ್ರೈ ಆಗುತ್ತೆ. ಬಟ್ ಈ ಥರ ಇರೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ.